ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ಸ್ ಎಲ್ಲ ಏನಿದೆ ನೋಡಿ ನಿಧಾನವಾಗಿ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ನನ್ನೊಂದು ಮಿಶೋ ಹಾಲ್ ಏನಿದೆ ನೋಡಿ, ಅದು ನಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಕ್ಸ್ಪೋರ್ಟ್ ಮಾಡಿಲ್ಲ, ಇನ್ನು ಮಾಡಬೇಕಷ್ಟೇ. ನನಗನ್ನಿಸ್ತು ಮದುವೆ ವ್ಲಾಗ್ಸ್ ಎಲ್ಲ ಏನಿದೆ ಅದೊಂದೊಂದು ಸಲ ಹಾಕಿಬಿಡೋಣ, ಇಲ್ಲಾಂದರೆ ಅದು ಇಂಟ್ರೆಸ್ಟ್ ಎಲ್ಲ ಏನಿದೆ ನೋಡಿ ಅದು ಹೊರಟು ಹೋಗುತ್ತೆ. ನಮಗೂ ಕೂಡ ಅಷ್ಟೇ, ಎಡಿಟ್ ಮಾಡಬೇಕಾದ್ರೆ ಅದರ ಇಂಟ್ರೆಸ್ಟ್ ಎಲ್ಲ ಹೊರಟೋಗಿರುತ್ತೆ. ಸೊ ಇವತ್ತು ವಾರ ಬಂದುಬಿಟ್ಟು ಸೋಮವಾರ. ಮೊನ್ನೆ ಮೆಹಂದಿ ಇತ್ತು. ಮೆಹಂದಿ ಆದ ನಂತರ ನಾನು ವಾಪಸ್ ನನ್ನ ಮನೆಗೆ ಬಂದಿದ್ದೆ. ಇವತ್ತು ವಾಪಸ್ ನನ್ನ ಅಕ್ಕನ ಮನೆಗೆ ಹೋಗಬೇಕು ಅಂತ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಇಲ್ಲಿ ಅನ್ನ ಮತ್ತು ಪದಾರ್ಥ ಎರಡೂ ಮಾಡಿಟ್ಟು ಹೋಗೋಣ ಅಂತ. ಇಲ್ಲಾಂದರೆ ಅವರಿಗೆ ಸಂಜೆ ಬರಬೇಕಾದ್ರೆ ಲೇಟಾಗಿ ಬರ್ತಾರೆ, ವಾಪಸ್ ಮಾಡೋದು ಸ್ವಲ್ಪ ಅವರಿಗೆ ಸುಸ್ತು ಅನಿಸ್ಬೋದು ಅಂತ ಹೇಳಿಬಿಟ್ಟು ನಾನು ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ತಿಕ್ಕೋದೇನಿದೆ ನೋಡಿ ಅದು ಬೆಳಿಗ್ಗೆನೇ ಮಾಡಿಟ್ಟಿದ್ದೀನಿ. ಹಾಗೆ ನಿಶಾ ನನ್ನ ಜೊತೆ ಬಂದಿಲ್ಲ, ನಿಶಾ ಅಕ್ಕನ ಮನೆಯಲ್ಲೇ ಇದ್ದಾಳೆ. ಇವಾಗ ಎಲ್ಲ ಕೆಲಸ ಮಾಡಿ ಮತ್ತೆ ಮನೆಗೆ ಹೋಗಬೇಕು ಅಂತ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಎಂಜಾಯ್ ಮಾಡಿ ವ್ಲಾಗನ್ನು. ಓಕೆ ಫ್ರೆಂಡ್ಸ್, ನಾನು ಅಕ್ಕನ ಮನೆಗೆ ಬಂದು ರೀಚ್ ಆದ್ವಿ. ಮಧ್ಯದಲ್ಲಿ ನಾನು ಯಾವುದೇ ಥರದ ವಿಡಿಯೋ ಏನಿದೆ ನೋಡಿ ಅದನ್ನು ಶೂಟ್ ಮಾಡಿಲ್ಲ. ಇವಾಗ ಇಲ್ಲಿ ಬಂದು ಸ್ವಲ್ಪ ಕೂತಿದ್ದೇವೆ. ಇವಾಗ ಅಕ್ಕ ಕಷಾಯ ಮಾಡ್ತಾ ಇದ್ದಾಳೆ. ನಾನೇ ಹೇಳಿದೆ ಅವಳ ಹತ್ರ ಕಷಾಯ ಮಾಡು ಅಂತ. ಟೀ ಕುಡಿತೀಯಾ ಅಂತ ಕೇಳಿದ್ದು, ಇಲ್ಲ ಕಷಾಯ ಮಾಡು ಅಂತ. ಸೊ ನನಗೆ ನ್ಯೂ ಸ್ಕ್ವಿಷಿ ಸಿಕ್ಕಿದೆ. ಸ್ಕ್ವಿಜಿ ಅಲ್ಲ ಇದು, ಅಲ್ಲ ಐನಾತ್ ಬೇಗ ಅಲ್ಪ ಗೋಲ್ಡನ್ ಗ್ಲೋ ಫೀಲ್ ಆಫ್ ಮಾಸ್ಕ್ ಅಂತೆ, ನೋಡುವ. ಆಮೇಲೆ ಇವತ್ತು ನೀಲ್ಸ್ ಮಾಡಿಕೊಂಡು ಮೆಹಂದಿ ಇಡ್ಲಿಕ್ಕುಂಟು, ಮತ್ತೆ ತೋರಿಸ್ತೇನೆ ನಿಮಗೆ. ಮತ್ತೆ ಕಷಾಯ ಇವಾಗ ಕುತ್ಕೊಂಡು ಕುಡಿತಾ ಇದ್ದೀವಿ. ಕಷಾಯ ಅಂತಂದರೆ ಏನಿದೆ ನೋಡಿ, ಇದು ಕೊತ್ತಂಬರಿ, ಜೀರಿಗೆ ಅದೆಲ್ಲ ಏನಿದೆ ನೋಡಿ ಅದನ್ನ ಹುಡಿ ಮಾಡಿ ಕಷಾಯ ಮಾಡುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಮಾತಾಡಿದ್ವಿ, ಮೊಬೈಲ್ ನೋಡಿದ್ವಿ, ನಗಡಿದ್ವಿ, ಎಲ್ಲ ಮಾಡಿದ ನಂತರ ಇವಾಗ ಹೊರಗಡೆ ಅಕ್ಕ ಗಿಡಗಳಿಗೆ ನೀರು ಬಿಡ್ತಾ ಇದ್ದಾಳೆ. ಹಾಗೆ ನಿಶಾಳ್ದು ನಿಮ್ಗೆ ಗೊತ್ತೇ ಇದೆ, ಎಲ್ಲಿ ಕ್ಯಾಮರಾ ನಾನು ಇಡ್ತೀನಿ ನೋಡಿ ಅವಳಲ್ಲಿ ಕಾಣಬೇಕು ಅಂತ ಹೇಳಿಬಿಟ್ಟು ನೋಡಿ ಏನೆಲ್ಲ ಮಾಡ್ತಾ ಇದ್ದಾಳೆ ಅಂತ. ಸೊ ನಾನಿಲ್ಲಿ ಇವಾಗ ಗುಡಿಸ್ತಾ ಇದ್ದೀನಿ ನೋಡಿ. ದೂರದಲ್ಲಿ ಕಾಣ್ತುಂಟು ನನ್ನ ಅಕ್ಕ, ಇಲ್ಲಿದ್ದಾಳೆ ಅಕ್ಕ, ಮತ್ತು ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ನೇಲ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ಮುನಿಷಾ ಮಾಡ್ತಾ ಇದ್ದಾಳೆ, ಬಿಕಾಸ್ ಅವಳು ಆಲ್ರೆಡಿ ಮಾಡಿದ್ದಾಳೆ, ಅವಳಿಗೆ ಗೊತ್ತಿದೆ ಹೇಗೆ ಮಾಡೋದು ಅಂತ. ಇವಾಗ ಇಲ್ಲಿ ನಿಶಾಳಿಗೆ ಕೂಡ ಇಡ್ತಾ ಇದ್ದಾಳೆ. ಮದುವೆ ಅಲ್ವಾ, ಏನಾದರೂ ಸ್ವಲ್ಪ ಸ್ಪೆಷಲ್ ಇರಲಿ, ಚೇಂಜ್ ಇರಲಿ ಅಂತ ನಾನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಕೈಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ, ಮೊದಲು ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಮತ್ತು ನನಗನ್ನಿಸ್ತು ಒಂದು ಸಲ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೈಯೆಲ್ಲ ನೀವು ನೋಡಿದರೆ. ಆ್ಯಂಡ್ ಅದರ ಬೋ ಏನಿದೆ ನೋಡಿ ಅದು ಬಿತ್ತು ಆ್ಯಕ್ಚುಲಿ. ಅದಂತಂದರೆ ಕೂದಲಿಗೆಲ್ಲ ಸಿಕ್ಕಿ ಏನಿದೆ ನೋಡಿ ಅದು ಕೆಳಗೆ ಬಿತ್ತು. ಇವಾಗ ನಾನಿಲ್ಲಿ ಪಾಸ್ತಾ ಮಾಡ್ತಾಯಿದ್ದೀನಿ. ಬರಬೇಕಾದ್ರೆ ಪಾಸ್ತಾ ತೊಗೊಂಡು ಬಂದಿದೆ. ಮೊನಿಷಾಳಿಗೆ ಪಾಸ್ತಾ ತುಂಬ ಇಷ್ಟ, ನಿಶಾಳಿಗೆ ಕೂಡ ಇಷ್ಟ, ಬಟ್ ಮೊನಿಷಾಳಿಗೆ ತುಂಬ ಇಷ್ಟ. ಹಾಗೆ ಬರಬೇಕಾದ್ರೆ ಎರಡೂ ಥರದ ಪಾಸ್ತಾ ತೊಗೊಂಡು ಬಂದೆ. ಇವಾಗ ನೀವು ಕೈಯಲ್ಲಿ ನೋಡಿದರೆ ನೋಡಿ ಬೋ ಇತ್ತು, ಅದು ಕೂದಲೆಲ್ಲ ಬಾಚಬೇಕಾದ್ರೆ ಕೂದಲಿಗೆ ಸಿಕ್ಕಿ ಬಿದ್ದು ಹೋಯಿತು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೊನಿಷಾ ತುಂಬ ಚೆನ್ನಾಗಿ ಇಡ್ತಾಳೆ, ಲೈಕ್ ಅದು ನೇಲ್ ಎಕ್ಸ್ಟೆನ್ಷನ್ ಇರ್ಬೋದು, ಮೆಹಂದಿ ಇರ್ಬೋದು, ತುಂಬ ಚೆನ್ನಾಗಿ ಹಾಕ್ತಾಳೆ. ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಅಂತ, ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಸಣ್ಣ ಇರಬೇಕಾದ್ರೆ ನಾನು ಅವಳಿಗೆ ಇಡ್ತಾ ಇದ್ದೆ, ಇವಾಗ ಅವಳು ನನಗೆ ಇಡ್ತಾ ಇದ್ದಾಳೆ. ಆ್ಯಂಡ್ ತುಂಬ ಚೆನ್ನಾಗಿ ಇಡ್ತಾ ಇದ್ದಾಳೆ. ನೀವು ನೋಡ್ತಾ ಇದ್ರಿ ನೋಡಿ, ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೈಗೆ. ಓನ್ಲಿ 3 hours ಇದೆ. 5 ಗಂಟೆಗೆ ಎಲ್ಡ್ರಮ್ ಇಟ್ಟಿದ್ದೀನಿ. ಅಕ್ಕ ಮಲ್ಕೊಂಡಿದ್ದಾಳೆ, ನಾನು ಸ್ವಲ್ಪ ಮುಖಕ್ಕೆ ಹಚ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಆವಾಗ ಬಿಸಿಲಲ್ಲಿ ಬಂದಿದ್ದೆ, ಸೊ ಟ್ಯಾನ್ ಕಾಣಬಾರ್ದು ಅಂತ ಹೇಳಿಬಿಟ್ಟು ಒಂದು ಮಾಸ್ಕ್ ಹಚ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮೆಹಂದಿ ನೋಡಿ ಮೊನಿಷಾ ಇಟ್ಟದ್ದು ತುಂಬ ಚೆನ್ನಾಗಿ ಇಟ್ಟಿದ್ದಾಳೆ. ಸೊ
ಸಿಗೋಣ ನಾಳೆ. ಗುಡ್ ನೈಟ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೆಡಿ ಆಗಿದ್ದೀನಿ ಹೀಗೆ. ಆ್ಯಂಡ್ ನಿಶಾ ತೋರಿಸ್ತಾನೆ ನೋಡಿ. ಗೆ ಮೊನಿಷಾ ಚಪ್ಪಲಿದು ರಾಶಿ ಉಂಟು. ಇವಳು ನಮ್ಮ ಹೀರೋಯಿನ್ ಇಲ್ಲಿದ್ದಾರೆ. ನಮ್ಮ ಹೀರೋ ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ. ಫೈನಲಿ ಮದುವೆ ಹಾಲಿಗೆ ರೀಚ್ ಆದ್ವಿ. ನಮಗೆ ತುಂಬ ಬ್ಲಾಕ್ ಎಲ್ಲ ಸಿಕ್ಕಿತ್ತು, ಹಾಗೆ ಬೇಗ ಬರೋದಕ್ಕಾಗಿರಲಿಲ್ಲ. ಆ್ಯಂಡ್ ಸಂಬಂಧಿಕರು ಎಲ್ಲ ತುಂಬ ಜನ ಬಂದಿದ್ದರು, ಸ್ವಲ್ಪ ಜನ ಬಂದಿದ್ದರು. ಹಾಗೆ ಒರಿಜಿನಲ್ ಆಡಿಯೋನು ನಾನು ಕೆಲವು ಕಡೆ ಹಾಕಬೇಕು ಅಂತ ಇದ್ದೀನಿ. ಓಕೆ, ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡೋದಿಲ್ಲ. ಒರಿಜಿನಲ್ ಸೌಂಡ್ ಏನಿದೆ ನೋಡಿ, ಮದುವೆಗೆಲ್ಲ ಒರಿಜಿನಲ್ ಸೌಂಡ್ ಹಾಕಿದ್ರೇ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಎಲ್ಲ ಕೂಡ. ಸೊ ಒರಿಜಿನಲ್ ಸೌಂಡನ್ನೇ ಹಾಕ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ನಿಶು ನೋಡಿ. ಓಕೆ ಫ್ರೆಂಡ್ಸ್, ಫೈನಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮದುವೆ ಸಂಪೂರ್ಣ ಆಗುತ್ತೆ. ತಾಳಿ ಇನ್ನು ಕಟ್ಟಬೇಕಷ್ಟೇ. ಸೊ ಇದು ಮದುವೆ ಆದದ್ದು ಮೇ 6ಗೆ. ಸೊ ಈ ಮೇ 6ಗೆ ನಮ್ಗೆ ಇನ್ನೊಂದು ಮದುವೆ ಇತ್ತು. ಈ ಮಾವನ ಮಗನ ಮದುವೆ ಏನಿದೆ ನೋಡಿ, ಇದನ್ನ ಮುಗಿಸ್ಬಿಟ್ಟು ಇದನ್ನು ವಿಶ್ ಮಾಡಿಬಿಟ್ಟು ನಂತರ ನಾವು ಇನ್ನೊಂದು ಮದುವೆಗೆ ಹೋಗೋದಕ್ಕೆ ರೆಡಿ ಆದ್ವಿ. ಅದು ಕೂಡ ತುಂಬ ದೂರ ಇತ್ತು. ಈ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕಂತಂದರೆ ತುಂಬ ದೂರ ಆಯಿತು. ಬಟ್ ಫೈನಲ್ ಅಲ್ಲೂ ಕೂಡ ಹೋದ್ವಿ. ಅದನ್ನು ಕೂಡ ಬಿಡುವ ಹಾಗಿರಲಿಲ್ಲ ನಮಗೆ, ಬಿಕಾಸ್ ಅವರು ನಮ್ಮ ನೇಬರ್ಸ್ ಅಂತಂದ್ರೆ ನನ್ನ ತಾಯಿ ಮನೆ ನೇಬರ್ಸ್. ನನ್ನ ಮದುವೆಗೆ ಮೆಹಂದಿ ಎಲ್ಲ ಇಟ್ಟಿರೋದು ಅವಳೇ. ಹಾಗೆ ಮೊನಿಷಳ ಬರ್ತ್ಡೇ ಕೇಕ್ ಎಲ್ಲ ಮಾಡೋದು ಅವಳೇ, ಮನೆ ಹತ್ರದವಳೆ ಅವಳು. ಸೊ ಅವಳು ತುಂಬ ನಿಮಗೆ ಇನ್ವಿಟೇಷನ್ ಕೊಟ್ಟಿದ್ಲು, ವಾಪಸ್ ಕಾಲ್ ಮಾಡಿದ್ಲು, ವಾಪಸ್ ವಾಟ್ಸಪ್ ಎಲ್ಲ ಮಾಡಿದ್ಲು ಬರಲೇಬೇಕು ಅಂತ. ಸೊ ಈ ಮದುವೆ ಮುಗಿಸಿದ ನಂತರ ನಾವು ವಾಪಸ್ ಆ ಮದುವೆಗೆ ಹೋಗಿದ್ದೀವಿ. ಅದು ಅಕ್ಕನ ಚಾನಲಲ್ಲಿ.
ಅಂದವೇ ಕೆಲವರ ಅರಿ ಮಾತ ದೀಪರದೆ ಮದುವೆಗೆ ಹೋಗಿ ಬಂದು ಈಗ ಒಂದು ಕಡೆ ನಿಂತಿದ್ದೇವೆ. ಇನ್ನು ಮನೆಗೆ ಹೋಗೋದು. ಮದುವೆ ಎಲ್ಲ ಮುಗೀತು. ಇನ್ನು 2 ಮದುವೆ ಇದೆ ಅಲ್ಲ, ಇನ್ನೂ ಕೂಡ 2 ಮದುವೆ ಇದೆ. ಅದಕ್ಕೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ ಅವನು ಇಲ್ಲಿ ಹೋದ ಒಬ್ಬ ನಾಯಿ ಇಲ್ಲಿಗೆ ಬಂದಿದ್ದೀವಿ. ಮನೆ ತುಂಬ ಚೆನ್ನಾಗಿದೆ, ತಂಪು ಗಾಳಿ ಬರ್ತಾ ಉಂಟು. ಅಕ್ಕ ನೋಡಿ ಇಲ್ಲಿದ್ದಾಳೆ, ಇವಳು ಇಲ್ಲಿ ಕೂತ್ಕೊಂಡಿದ್ದಾಳೆ, ಅಕ್ಕ ಇಲ್ಲಿದ್ದಾಳೆ, ಹಾಗೆ ನಾನು ಇಲ್ಲಿದ್ದೇನೆ. ಸೊ ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅದೇ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.